ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಡಯಟ್ ಬಗ್ಗೆ ಮಾತನಾಡೋಣ. ಡಯಟ್ ಮಾಡುವಾಗ ಬಹಳಷ್ಟು ಜನರು ಮಾಡೋ 5 ಸಾಮಾನ್ಯ ತಪ್ಪುಗಳ ಬಗ್ಗೆ ಮಾತನಾಡೋಣ ಇವತ್ತು. ಈ ಸಣ್ಣ ತಪ್ಪುಗಳನ್ನು ಸರಿಪಡಿಸ್ಕೊಂಡ್ರೆ ಆರೋಗ್ಯಕರವಾಗಿ ತೂಕ ಇಳಿಸಿಕೊಳ್ಳಲು ಸುಲಭವಾಗುತ್ತದೆ. ಹೆಲ್ದಿಯಾಗಿ ಡಯಟ್ ಮಾಡೋಣ. ಹೇಗೆ ಅಂತ ನೋಡೋಣ ಬನ್ನಿ. ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೆಯದಾಗಿ ಫ್ರೆಂಡ್ಸ್, ಊಟನ ಸಂಪೂರ್ಣವಾಗಿ ಬಿಟ್ಬಿಡೋದು. ಊಟನ ಬಿಟ್ಬಿಟ್ರೆ ನಾವು ಸಣ್ಣ ಆಗ್ತೀವಿ ಅಂತ ತಪ್ಪು ತಿಳುವಳಿಕೆನ ತಿಳ್ಕೊಂಡಿರ್ತಾರೆ ಕೆಲವರು. ಅಂಥ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ. ತುಂಬಾ ಆರೋಗ್ಯ ಹಾಳಾಗುತ್ತೆ. ಮಸಲ್ಸ್ ಲಾಸ್ ಆಗಿ ವಯಸ್ಸಾದವ್ರ ಥರ ಕಾಣಿಸ್ತಾರೆ. ಊಟ ಬಿಟ್ಟು ಡಯಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ವೆಯ್ಟ್ ಲಾಸ್ನ ಬೇಗ ಮಾಡ್ಕೊಬೇಕು ಅಂತ ಕೆಲವರು ಬೆಳಗಿನ ಬ್ರೇಕ್ಫಾಸ್ಟ್ನೇ ಸ್ಕಿಪ್ ಮಾಡೋದು, ಮಧ್ಯಾಹ್ನದ ಊಟನೇ ಸ್ಕಿಪ್ ಮಾಡೋದು, ರಾತ್ರಿ ಊಟ ಸ್ಕಿಪ್ ಮಾಡೋದು. ಈ ರೀತಿ ಮಾಡೋದ್ರಿಂದ ಫ್ರೆಂಡ್ಸ್ ನಮ್ಗೆ ಇನ್ನೂ ಹೆಚ್ಚಿನ ಹಸಿವಾಗುತ್ತೆ. ಇನ್ನೂ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ. ಇನ್ನೂ ಜಾಸ್ತಿ ತಿಂತೀವಿ, ನಾವು ವೆಯ್ಟ್ ಗೇನ್ ಆಗ್ತೀವಿ. ಆದ್ದರಿಂದ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. 3 ಊಟ ತಿನ್ನಲೇಬೇಕು. 2 ಸ್ನ್ಯಾಕ್ಸ್ನ ತಗೊಳ್ಳೇಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಎರಡನೆಯದಾಗಿ, ಸಾಕಷ್ಟು ನೀರನ್ನು ಕುಡಿಯದೇ ಇರುವುದು. ನಮ್ಮ ದೇಹಕ್ಕೆ ನೀರು ತುಂಬ ಮುಖ್ಯ. ಕೆಲವೊಮ್ಮೆ ಬಾಯಾರಿಕೆಯನ್ನು ನಾವು ಹಸಿವು ಅಂತ ತಿಳ್ಕೊಂಡು ಏನಾದರೂ ಜಂಕ್ಸ್ನ ತಿಂದ್ಬಿಡೋದು, ನೀರನ್ನು ಸ್ಕಿಪ್ ಮಾಡೋದು. ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡು ನೀರು ಕುಡಿಬೇಕಾಗಿರೋ ಜಾಗದಲ್ಲಿ ಏನಾದರೂ ತಿಂದ್ಬಿಡೋದು. ಆ ರೀತಿ ಮಾಡ್ಕೊತೀವಿ. ನಾವು ಗಂಟೆಗೆ 1 ಗ್ಲಾಸ್ ಆದರೂ ನೀರನ್ನು ಕುಡಿಬೇಕು. ಈ ರೀತಿ ದಿನವಿಡೀ ಸಾಕಷ್ಟು ನೀರು ಕುಡಿಯೋದು ಆರೋಗ್ಯಕ್ಕೂ ಮತ್ತು ಡಯಟ್ ಮಾಡೋದಕ್ಕೂ ತುಂಬ ಒಳ್ಳೆಯದು. ದಿನಕ್ಕೆ ಒಂದು 3ರಿಂದ 4 ಲೀಟ್ರ್ ಆದರೂ ನಾವು ನೀರನ್ನು ಕುಡಿಬೇಕು. ಸಾಕಷ್ಟು ನೀರನ್ನು ಕುಡಿಯೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಅದಕ್ಕೆ ನಾವು ಚೆನ್ನಾಗಿ 3ರಿಂದ 4 ಲೀಟ್ರ್ ಆದರೂ ನೀರನ್ನು ಕುಡಿತಾ ಬರೋಣ. ಇನ್ನು ಮೂರನೆಯದಾಗಿ, ಪ್ರೋಟೀನ್ ಮತ್ತು ತರಕಾರಿಗಳನ್ನ ತಿಂದನೇ ಇರೋದು ಮತ್ತು ಕಡಿಮೆ ತಿನ್ನೋದು. ಒಬ್ರೊಬ್ರು ತಿನ್ನೋದೇ ಇಲ್ಲ. ಈ ತಪ್ಪನ್ನು ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್, ನ್ಯೂಟ್ರಿಷಿಯನ್ಸ್ನ ಕೊಡಬೇಕು. ಅದು ನಮ್ಮ ಕರ್ತವ್ಯ. ನಮ್ಮ ದೇಹನ ನಾವೇ ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ. ಡಯಟ್ ಅಂದರೆ ಕೇವಲ ಕಡಿಮೆ ತಿನ್ನೋದು ಅಲ್ಲ, ದೇಹಕ್ಕೆ ಬೇಕಾಗಿರೋಂತಹ ಪೋಷಕಾಂಶಗಳು ಸಿಗಬೇಕು. ಆದ್ದರಿಂದ ಬೇಳೆಕಾಳುಗಳು, ಮೊಟ್ಟೆ, ಪನ್ನೀರು, ಮೊಸರು, ಹಸಿರು ತರಕಾರಿ, ಚಿಕನ್ನು, ಮಟನ್ನು, ಫಿಶ್ಶು ಇದೆಲ್ಲ ತಿನ್ಕೋಬೋದು. ಸೋಯಾ ಚಂಕ್ಸು, ಕಾಳುಗಳಲ್ಲಿ ಎಷ್ಟೊಂದು ಪ್ರೋಟೀನ್ ಇದೆ ಗೊತ್ತಾ ಫ್ರೆಂಡ್ಸ್. ಎಲ್ಲ ಕಾಳುಗಳಲ್ಲೂ ಕೂಡ ಪ್ರೋಟೀನ್ ಇರುತ್ತೆ. ಸೋಯಾ ಚಂಕ್ಸ್ನಲ್ಲೂ ಕೂಡ ಪ್ರೋಟೀನ್ ಇರುತ್ತೆ. ಈ ರೀತಿ ಪ್ರೋಟೀನ್ ತಿನ್ಕೊಳ್ಳೋಣ. 4ನೇದಾಗಿ ಫ್ರೆಂಡ್ಸ್, ವ್ಯಾಯಾಮ ಮಾಡದೇ ಇರೋದು. ವ್ಯಾಯಾಮ, ವಾಕಿಂಗು ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕ ಇದೆ. ಆಹಾರದಿಂದ ಮಾತ್ರನೇ ನಾವು ಡಯಟ್ ಮಾಡಿ ಸಣ್ಣ ಆಗೋದಕ್ಕೆ ಆಗೋದಿಲ್ಲ. ಆಹಾರ ಕ್ರಮನೂ ಚೆನ್ನಾಗಿರಬೇಕು ಮತ್ತು ವಾಕಿಂಗ್ ಮಾಡಬೇಕು, ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಒಂದು 30 ನಿಮಿಷನಾದರೂ ಮಾಡಬೇಕು. ವಾಕಿಂಗ್ 20 ನಿಮಿಷ ಆದರೂ ಮಾಡಬೇಕು. ಮತ್ತು ನಾವು ಪ್ರತಿ ಊಟ ಆದಮೇಲೆ, ಬ್ರೇಕ್ಫಾಸ್ಟ್ ಆದಮೇಲೆ, ರಾತ್ರಿ ಊಟ ಆದಮೇಲೆ ನಿಧಾನಕ್ಕೆ ಒಂದು 10ರಿಂದ 15 ನಿಮಿಷನಾದರೂ ನಡಿಬೇಕು. ಜೋರಾಗಿ ನಡಿಬಾರ್ದು. ಊಟ ಆದಮೇಲೆ ನಿಧಾನಕ್ಕೆ ನಡಿಬೇಕು. ಇದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಒಂದು ಅರ್ಧ ಗಂಟೆ ವ್ಯಾಯಾಮ ಮಾಡಿದ್ರೆ, ಒಂದು 10 ನಿಮಿಷ ವಾಕ್ ಆದರೂ ಮಾಡಿದ್ರೆ ನಮ್ಮ ದೇಹ ತುಂಬ ಚುರುಕಾಗಿರುತ್ತೆ. ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ. ಏನು ಕೆಲಸ ಮಾಡಿದ್ರೂ ಸುಸ್ತು ಅನಿಸೋದಿಲ್ಲ. ಅದಕ್ಕೆ ಡೈಲಿ ವ್ಯಾಯಾಮ ಮಾಡಬೇಕು, ವಾಕಿಂಗ್ ಆದರೂ ಮಾಡಬೇಕು. ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆನಾದರೂ ವಾಕಿಂಗ್ ಮಾಡೋಣ ಫ್ರೆಂಡ್ಸ್. ಇನ್ಮೇಲೆ ಆರೋಗ್ಯವಾಗಿರೋಣ. ಕೊನೆಯದಾಗಿ ಫ್ರೆಂಡ್ಸ್, ತಾಳ್ಮೆ ಇರಲಿ. ನಾವಿವಾಗ ವೆಯ್ಟ್ ಲಾಸ್ ಮಾಡ್ತಾ ಇರ್ತೀವಿ, ಡಯೆಟ್ಟು ಕೂಡ ಮಾಡ್ತಾ ಇರ್ತೀವಿ, ಆರೋಗ್ಯವಾಗಿ ವಾಕಿಂಗ್ ಕೂಡ ಮಾಡ್ತಾ ಇರ್ತೀವಿ, ವ್ಯಾಯಾಮ ಕೂಡ ಮಾಡ್ತಾ ಇರ್ತೀವಿ. ಈ 3ಅನ್ನೂ ಕರೆಕ್ಟಾಗಿ ಮಾಡ್ತಾಯಿದ್ರು ಒಬ್ರೊಬ್ರಿಗೆ ವೆಯ್ಟ್ ಲಾಸ್ ಆಗಲ್ಲ. ಇದರಿಂದ ನಾವು ಆತಂಕಕ್ಕೆ ಒಳಗಾಗ್ತೀವಿ, ಯೋಚನೆ ಮಾಡ್ತಾ ಇರ್ತೀವಿ, ನಾವೆಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ರು, ಯಾಕೆ ಈ ರೀತಿ ಆಗ್ತಿದೆ ಅಂತ. ಒಬ್ರೊಬ್ರಿಗೆ ತುಂಬ ನಿಧಾನಕ್ಕೆ ರಿಸಲ್ಟ್ ಕೊಡುತ್ತೆ, ಒಬ್ರೊಬ್ರಿಗೆ ಬೇಗ ರಿಸಲ್ಟ್ ಕೊಡುತ್ತೆ. ಇದರಿಂದ ಏನೂ ತೊಂದರೆ ಆಗೋದಿಲ್ಲ ಫ್ರೆಂಡ್ಸ್. ನಿಧಾನಕ್ಕೆ ನಾವು ವೆಯ್ಟ್ ಲಾಸ್ ಆಗೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾವು ನಿಧಾನಕ್ಕೆ ವೆಯ್ಟ್ ಲಾಸ್ ಆಗೋಣ ಬಿಡಿ, ಬೇಗ ಆಗಿಬಿಟ್ಟು ಆರೋಗ್ಯನ ಕೆಡಿಸ್ಕೊಳ್ಳೋದು ಬೇಡ. ಟೈಮಿಗೆ ಸರಿಯಾಗಿ ತಿಂದು ನೀಟಾಗಿ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಕೊಟ್ಬಿಟ್ಟು, ತರಕಾರಿಗಳನ್ನ ತಿಂದ್ಬಿಟ್ಟು, ವ್ಯಾಯಾಮ ಮಾಡಿಕೊಂಡು, ಚೆನ್ನಾಗಿ ನೀರು ಕುಡ್ಕೊಂಡು, ಚೆನ್ನಾಗಿ ನಿದ್ರೆ ಮಾಡಿಕೊಂಡು, ಈ ರೀತಿಯೇ ನಿಧಾನಕ್ಕೆ ವೆಯ್ಟ್ ಲಾಸ್ ಆಗೋಣ. ಆರೋಗ್ಯಕರವಾಗಿ ವೆಯ್ಟ್ ಲಾಸ್ ಆಗೋಣ. ಹೆಲ್ದಿ ಲೈಫ್ನ ಲೀಡ್ ಮಾಡೋಣ.
ಆರೋಗ್ಯಕರ ತೂಕ ಇಳಿಕೆ ನಿಧಾನವಾಗಿ ಆಗುತ್ತೆ. ತಾಳ್ಮೆಯಿಂದ ಒಳ್ಳೆ ಅಭ್ಯಾಸಗಳನ್ನ ಮುಂದುವರಿಸ್ಕೊಂಡು ಫಲಿತಾಂಶ ಪಡ್ಕೊಳ್ಳೋಣ. ಕೊನೆಯ ಮಾತು ಫ್ರೆಂಡ್ಸ್, ಡಯಟ್ ಎಂದರೆ ಹಸಿವಿನಿಂದ ಇರೋದು ಅಲ್ಲ. ಸರಿಯಾದ ಆಹಾರ, ಸಾಕಷ್ಟು ನೀರು, ವ್ಯಾಯಾಮ ಮತ್ತು ಉತ್ತಮ ನಿದ್ರೆ, ಈ 4 ಅಭ್ಯಾಸಗಳನ್ನು ಆರೋಗ್ಯಕರ ಜೀವನಕ್ಕೆ ತುಂಬ ಮುಖ್ಯ. ಈ ಉಪಯುಕ್ತವಾದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನಿಮಗೆ ಇದೇ ರೀತಿ ವಿಡಿಯೋ ಬೇಕು ಅಂದರೆ ಅಥವಾ ಡಯಟ್ ರೆಸಿಪಿ ಬೇಕು ಅಂದರೆ ಡಯಟ್ ರೆಸಿಪಿ ಅಂತ ನನಗೆ ಕಮೆಂಟ್ ಮಾಡಿ. ಇನ್ನು ಮುಂದೆ ನಾನು ಸ್ವಲ್ಪ ಡಯಟ್ ರೆಸಿಪಿನೇ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಡೈಲಿ ಅಡುಗೆ ಮಾಡ್ತೀವಲ್ಲ, ಆ ಅಡುಗೆಯಲ್ಲೇ ಯಾವ ರೀತಿ ನಾವು ಡಯಟ್ ರೆಸಿಪಿನ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಡಯಟ್ ರೆಸಿಪಿ ಬೇಕು ಅಂದರೆ ಡಯಟ್ ರೆಸಿಪಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಜೀವನದಲ್ಲಿ ಏನಿಲ್ಲ ಅಂದರೂ ಫ್ರೆಂಡ್ಸ್, ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಪ್ರತಿಯೊಬ್ಬ ಮನುಷ್ಯನಿಗೂ ತಾಳ್ಮೆ ಅನ್ನೋದಿರಬೇಕು. ನಾವು ಆರೋಗ್ಯಕರವಾಗಿಯೇ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ. ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ. ನಮಸ್ಕಾರ.